ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಬಂದು ರಾಗಿ ರೊಟ್ಟಿ ಪಡವಲಕಾಯಿ ಪಲ್ಯ. ಮೊದಲಿಗೆ ಪಡವಲಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಪಡವಲಕಾಯಿ, ಈರುಳ್ಳಿ, ಸಾಸಿವೆ, ಉಪ್ಪು, ಕೊಬ್ಬರಿ ಮತ್ತು ಎಣ್ಣೆ. ಮೊದಲಿಗೆ ಬಾಣಲೆನ ಇಡಬೇಕು. ಆಮೇಲೆ ಸ್ವಲ್ಪ ಆಯಿಲ್ ಹಾಕಬೇಕು. ಆಮೇಲೆ ಸಾಸಿವೆ, ಅದಾದ ನಂತರ ಕಡಲೆಕಾಳು, ಅದ ನಂತರ ಮೆಣಸಿನ್ಕಾಯಿ, ಆಮೇಲೆ ಕರಿಬೇವು, ಆಮೇಲೆ ಆನಿಯನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಹುರ್ಕೊಬೇಕು. ಚೆನ್ನಾಗಿ ಗೋಲ್ಡನಿಶ್ ಕಲರ್ ಬರೋವರೆಗೂ ಬೇಯಿಸಬೇಕು ಆನಿಯನ್ನ. ಅದಾದಮೇಲೆ ಪಡವಲಕಾಯಿ ಹಾಕಬೇಕು. ನಾನಿಲ್ಲಿ ನಮಗೆ ಇಬ್ಬರಿಗೆ ಮಾಡ್ತಾ ಇರೋದು, ಹಾಗಾಗಿ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಜನ ಇದ್ದರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಳ್ಳಿ. ಸೊ ಆಮೇಲೆ ಉಪ್ಪು ಹಾಕಬೇಕು ಸ್ವಲ್ಪ ಬೇಯೋದಕ್ಕೆ. ಹಂಗೆ ಬಾಡಿಸ್ತಾ ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಲೈಟಾಗಿ. ಅದಾದಮೇಲೆ ನೋಡಿ ಸ್ವಲ್ಪ ಮುಚ್ಚಿಡಿ. ಸ್ವಲ್ಪ ನೀರು ಬೇಕು ಅಂದರೆ ಹಾಕ್ಕೊಳ್ಳಿ. ನೀರು ಪಡವಲಕಾಯಲ್ಲೇ ಬಿಟ್ಕೊಳ್ಳುತ್ತೆ, ಬಟ್ ಸ್ವಲ್ಪ ಹಾಕ್ಕೊಳ್ಳಿ, ಸ್ವಲ್ಪ ಚೆನ್ನಾಗಿ ಮೆತ್ತಗೆ ಬೇಯುತ್ತೆ. ಆಮೇಲೆ ಪ್ಲೇಟನ್ನು ಮುಚ್ಚಿ ಒಂದು 5 ಮಿನಿಟ್ಸು ಚೆನ್ನಾಗಿ ಬೇಯಿಸಿ. ಆಮೇಲೆ ನೋಡಿ ಸಾಂಬಾರು ಪೌಡರ್ ಅಂತ ಹೇಳ್ಬಿಟ್ಟು ನಾನು ಸಪ್ರೇಟ್ ಮಾಡ್ಕೊಂಡಿರ್ತೀನಿ. ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ. ನಿಮ್ಮ ಹತ್ರ ಸಾಂಬಾರು ಪೌಡರ್ ಇಲ್ಲಾಂದರೆ ಧನಿಯಾ ಪೌಡರ್ನ ಹಾಕ್ಕೊಳ್ಳಿ ಸ್ವಲ್ಪ. ಅದಾದಮೇಲೆ ಕಾಯಿ ತುರಿನ ಹಾಕಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸಿ. ಫೈನಲಿ ನಾವು ಕಾಯಿ ತುರಿನ ಹಾಕಿ ಕಂಪ್ಲೀಟ್ ಆಯಿತು. ಪಲ್ಯ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ, ಇದು ನಾನು ಇಬ್ಬರಿಗೆ ಪಲ್ಯ ಮಾಡ್ಕೊಂಡಿರೋದಷ್ಟೇ, ಸೊ ಕಡಿಮೆ ಕ್ವಾಂಟಿಟಿಲಿ. ಸೊ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಪಡವಲಕಾಯಲ್ಲಿ ಈಗ ಕೆಲವರು ಮಾಡ್ತಾರೆ, ಕುಕ್ಕರಲ್ಲಿ ಹಾಕಿ ಬೇಯಿಸ್ತಾರೆ. ಸೊ ಅದಕ್ಕಿಂತ ಇದು ತುಂಬ ಚೆನ್ನಾಗಿರುತ್ತೆ, ಒಮ್ಮೆ ಮಾಡಿ. ಈಗ ನೆಕ್ಸ್ಟು ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ. ಸೊ ರಾಗಿ ರೊಟ್ಟಿ ಮಾಡ್ತಾ ಇರೋದು ನಾನಿಲ್ಲಿ 1 ಕಪ್ ಆಗೋಷ್ಟು ರಾಗಿ ಪೌಡರ್ನ ತೊಗೊಂಡಿದ್ದೀನಿ. ಸೊ ಅದಾದಮೇಲೆ ಸ್ವಲ್ಪ ಅಕ್ಕಿ ಪೌಡರು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಆಮೇಲೆ ಕಡಲೆ ಬೀಜ ಮಿಕ್ಸಿಗೆ ಆಡ್ಕೊಂಡಿದ್ದೆ ನಾನು. ಸೊ ಉಪ್ಪು ಮತ್ತು ಖಾರದ ಪುಡಿ, ಮೆಣಸಿನ್ಕಾಯಿ ಬೇಕು ಅಂದರೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಾನಿಲ್ಲಿ ಮಗುಗೆ ಕೊಡ್ತಾ ಇರೋದ್ರಿಂದ ಬಾಯಿಗೆ ಸಿಗುತ್ತಲ್ವ, ಸೊ ಹಾಗಾಗಿ ಮೆಣಸಿನ್ಕಾಯಿ ಹಾಕ್ತಿಲ್ಲ, ಪುಡಿ ಹಾಕಿದ್ದೀನಿ. ಅದಾದಮೇಲೆ ಕರಿಬೇವನ್ನ ಸಣ್ಣ ಸಣ್ಣದಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಆನಿಯನ್ನು, ಬೇಕಂದರೆ ನೀವು ಇದಕ್ಕೆ ಕ್ಯಾರೆಟು, ಸಬ್ಸಿಗೆ ಸೊಪ್ಪು ಯಾವುದಾದ್ರೂ ಆ್ಯಡ್ ಮಾಡ್ಕೊಬೋದು. ಸೊ ನಾನಿವತ್ತು ಇರಲಿಲ್ಲ, ಐಟಮ್ ಇದ್ದಿದ್ದಿಷ್ಟೇ, ಹಾಗಾಗಿ ಇಷ್ಟು ಮಾತ್ರ ಆ್ಯಡ್ ಮಾಡಿದ್ದೀನಿ. ಸೊ ಮಾಮೂಲಿ ಅಕ್ಕಿ ರೊಟ್ಟಿ ಥರನೇ ಪೇಪರ್ ಮೇಲೆ ತೊಟ್ಬಿಟ್ಟು ಹಾಕೋದಷ್ಟೇ ಇದು. ಸೊ ನಾನಿಲ್ಲಿ ಒಂದು 5 ನಿಮಿಷಗಳ ಕಾಲ ಬಿಟ್ಟಿದ್ದೀನಿ, ಯಾಕಂದರೆ ಅದು ಚೆನ್ನಾಗಿ ನಾದ್ಕೊಂಡಿದ್ದಾದ್ಮೇಲೆ 5 ನಿಮಿಷಗಳ ಕಾಲ ಬಿಟ್ಟರೆ ಚೆನ್ನಾಗಿ ಇಟ್ಕೊಳ್ಳುತ್ತೆ ಎಲ್ಲನೂ, ಹಸಿ ಇರೋಲ್ಲ. ಸೊ ಅದಾದಮೇಲೆ ನೋಡಿ ಈ ರೀತಿ ರೌಂಡಾಗಿ ಒಂದು ಪೇಪರ್ ಮೇಲೆ ತಟ್ಟಿ, ಸೊ ತವಾ ಮೇಲೆ ಹಾಕಿದ್ರೆ ಆಮೇಲೆ ನೋಡಿ ಕಲರ್ ಬರುತ್ತೆ. ಬ್ಲ್ಯಾಕ್ ಕಲರ್ ಬರೋವರೆಗೂ ಪೇಪರ್ ತೆಗಿಬೇಡಿ. ಸೊ ಬ್ಲ್ಯಾಕ್ ಕಲರ್ ಬಂದಮೇಲೆ ಪೇಪರ್ ತೆಗೆದು ಆಮೇಲೆ ಟರ್ನ್ ಮಾಡಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ರಾಗಿ ರೊಟ್ಟಿ ಅಂತ. ಸೊ ಹಂಗೆ ಟರ್ನ್ ಮಾಡ್ತಾ ಬೇಯಿಸ್ಕೊಳ್ಳಿ ಚೆನ್ನಾಗಿ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಮ್ಮೆ ಟ್ರೈ ಮಾಡಿ ನೋಡಿ. ಅಕ್ಕಿ ರೊಟ್ಟಿ ಮಾಡಿರ್ತೀರ, ಯೂಶ್ವಲಿ ರಾಗಿ ರೊಟ್ಟಿ ಮಾಡಿರಲ್ಲ. ಸೊ ಯಾವಾಗಲೂ ರಾಗಿ ಮುದ್ದೆ ಈ ಥರ ತಿನ್ನೋದಕ್ಕಿಂತ ಒಂದ್ಸಲಿ ಅಕ್ಕಿ ಮತ್ತು ರಾಗಿ ಎರಡನ್ನೂ ಮಿಕ್ಸ್ ಮಾಡಿ ಸೊ ರಾಗಿ ರೊಟ್ಟಿನ ಮಾಡ್ಕೊಳ್ಳಿ, ಮತ್ತೆ ತಿನ್ನೋಣ ಅನ್ನಿಸ್ತಿರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.